ಹಿಂದೆ ಯಡಿಯೂರಪ್ಪನವರು ಸರ್ಕಾರದಲ್ಲಿ ಅವರು ಮುಖ್ಯಮಂತ್ರಿ ಆಗುವ ಪ್ರಯತ್ನಕ್ಕೆ ಬಾಂಬೆ ಬ್ಲೂ ಬಾಯ್ಸ್ ಹೇಗೆ ಇದನ್ನು ಸ್ಟ್ರಾಟಜಿ ಮಾಡಿದ್ರು, ಅದೇ ಸ್ಟ್ರಾಟಜಿ ಈಗ ದುಬೈನಲ್ಲಿ ಆಗ್ತಾ ಇದೆ. ಆಶ್ಚರ್ಯ ಆಗ್ತಾ ಇದೆಯಾ ನಾನು ಹೇಳಿದ ಮಾತು? ಆಶ್ಚರ್ಯ ಆದರೂ ಇದು ಸತ್ಯ. ಹಾಗಾದರೆ ಇಲ್ಲಿರುವ ವಾತಾವರಣದಲ್ಲಿ ಈಗ ಡಿ ಕೆ ಶಿ ಅವರ ಮನಸ್ಸಿನಲ್ಲಿ ಏನಿದೆ? ಡಿ ಕೆ ಶಿ ಅವರು ಕಾಂಗ್ರೆಸ್ನಲ್ಲಿ ಇರಬಹುದೇ ಅಥವಾ ಬಿ ಜೆ ಪಿಗೆ ಹೋಗಬಹುದೇ? ಬಿ ಜೆ ಪಿಗೆ ಹೋಗಬಹುದು ಅಂತಾದರೆ ಅಲ್ಲಿರುವ ಜೆ ಡಿ ಎಸ್ಸಿನ ಪರಮ ವೈರಿಗಳ ಒಂದು ರೀತಿ ನೀತಿಗಳು, ಪ್ರತಿಸ್ಪಂದನ ಯಾವ ರೀತಿ ಇರಬಹುದು? ದೇವೇಗೌಡರು ಮತ್ತು ಕುಮಾರಸ್ವಾಮಿಯ ಬಗ್ಗೆ ಪ್ರಥಮ ಬಾರಿಗೆ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಮನಸ್ಫೂರ್ತಿಯಾಗಿ ಹಾಡಿ ಹೊಗಳಿದ್ದಾರೆ ಇದೇ ಡಿ ಕೆ ಶಿವಕುಮಾರ್. ಡಿ ಕೆ ಶಿ ಅವರ ಇತ್ತೀಚಿನ ಎಲ್ಲ ಮಾತುಗಳನ್ನು ನೀವು ಗಮನಿಸಿದರೆ ಅವರು ಸಂಪೂರ್ಣವಾಗಿ ಬಿ ಜೆ ಪಿಯ ಪರವಾಗಿ ಮಾತಾಡ್ತಾ ಇದ್ದಾರೆ, ಕಾಂಗ್ರೆಸ್ಸಿನ ಸೈದ್ಧಾಂತಿಕ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಒಂದು ಮೇಘಾ ಆಪರೇಷನ್ನಿನ ಅಖಾಡ ಎಲ್ಲಿ ಅಂತಂದ್ರೆ ಅದು ದುಬಾಯಿ. ಅದರ ಸೂತ್ರಧಾರ ಯಾರು? ಡಿ ಕೆ ಶಿ ಅವರು. ಅದರ ನಿರ್ವಹಣೆ ಮಾಡುವಂಥ ಮಾಸ್ಟರ್ ಮೈಂಡ್ ಯಾವುದು? ಸಿ ಪಿ ಯೋಗೇಶ್ವರ್. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನಾನು ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಹೇಗೆ, ಯಾವ್ಯಾವ ಸಾಧ್ಯತೆಗಳಿದೆ ಅದನ್ನು ಕೂಲಂಕಷವಾಗಿ ನಿರಂತರವಾಗಿ ನಿಮಗೆ ಹೇಳ್ತಾ ಬಂದಿದ್ದೇನೆ. ಈಗ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ದುಬೈ ಪ್ರವಾಸ 4 ದಿನಗಳದ್ದು. 25-26ಕ್ಕೆ ಅವರು ದೆಹಲಿಗೆ ಬರ್ತಾರೆ. ದೆಹಲಿಗೆ ಬಂದು ಹೈಕಮಾಂಡ್ ಒಟ್ಟಿಗೆ ಮಾತಾಡ್ತಾರೆ. ಆವಾಗ ಒಂದು ನಿರ್ಣಾಯಕವಾದಂಥ ನೆಲೆಗೆ ಡಿ ಕೆ ಶಿ ಅವರ ನಡೆ ಮತ್ತು ಹೆಜ್ಜೆ ನಮ್ಮ ಎಲ್ಲರಿಗೂ ಗೋಚರಿಸಲಿಕ್ಕಿದೆ. ಹಾಗಾದರೆ ದುಬೈ ಪ್ರವಾಸ ಖಾಸಗಿ ಪ್ರವಾಸವೇ ಅನ್ನುವ ಪ್ರಶ್ನೆ ಬಂದಾಗ, ದುಬೈ ಪ್ರವಾಸ ಹಿಂದೆ ಯಡಿಯೂರಪ್ಪನವರು ಸರ್ಕಾರದಲ್ಲಿ ಅವರು ಮುಖ್ಯಮಂತ್ರಿ ಆಗುವ ಪ್ರಯತ್ನಕ್ಕೆ ಬಾಂಬೆ ಬ್ಲೂ ಬಾಯ್ಸ್ ಹೇಗೆ ಇದನ್ನು ಸ್ಟ್ರಾಟಜಿ ಮಾಡಿದ್ರು, ಅದೇ ಸ್ಟ್ರಾಟಜಿ ಈಗ ದುಬೈನಲ್ಲಿ ಆಗ್ತಾ ಇದೆ. ಆಶ್ಚರ್ಯ ಆಗ್ತಾ ಇದೆಯಾ ನಾನು ಹೇಳಿದ ಮಾತು? ಆಶ್ಚರ್ಯ ಆದರೂ ಇದು ಸತ್ಯ. ಡಿ ಕೆ ಶಿ ಅವರು ಸುಖ ಸುಮ್ಮನೆ ದುಬೈ ಪ್ರವಾಸಕ್ಕೆ ಹೋಗಿಲ್ಲ. ಈ ದುಬೈ ಪ್ರವಾಸದ ಹಿಂದೆ ಇರುವಂಥ ಒಂದು ತಂತ್ರಗಾರಿಕೆಯ ಆಪರೇಷನ್ ಮೈಂಡು ಅದೇ ಹಳೆಯ ಬಹಳ ಫೇಮಸ್ ಆದಂಥ ನಿರ್ಣಾಯಕವಾದಂಥ ಆಪರೇಷನ್ ಕಮಲದಿಂದಲೇ ಅತ್ಯಂತ ಚಾಲ್ತಿಗೆ ಬಂದಂಥ ಒಬ್ಬ ರಾಜಕೀಯ ಮುಖಂಡ ಏನಿದ್ದಾರೆ, ಅವರು ದುಬೈ ಪ್ರವಾಸಕ್ಕೆ 1 ವಾರ ಮೊದಲೇ ಹೋಗಿ ಅಲ್ಲಿ ಠಿಕಾಣಿ ಹೂಡಿದ್ದಾರೆ ವಿತ್ ಟೀಮ್. ಒಂದು ನಿರ್ದಿಷ್ಟವಾದ ಟೀಮ್ನೊಟ್ಟಿಗೆ ಅವರು ಹೋಗಿದ್ದಾರೆ. ಹಾಗಾದರೆ ದುಬೈಯನ್ನು ಆಪರೇಷನ್ ಕಮಲದ ರೀತಿಯಲ್ಲಿ ಆಪರೇಷನ್ ಬಿ ಜೆ ಪಿಯೋ, ಆಪರೇಷನ್ ದಳವೋ ಅಥವಾ ಆಪರೇಷನ್ ಕಾಂಗ್ರೆಸ್ಸೋ, ಈ ಎಲ್ಲ ರೀತಿ ನೀತಿಗಳು, ಅದರ ಚಹರೆಗಳು, ಅದರ ದಾರಿಗಳು ಮತ್ತು ಯಾರು, ಸಂಖ್ಯಾಬಲ ಏನು, ಮೊದಲು ಕಾಂಗ್ರೆಸ್ಸಿನಲ್ಲಿ ಪ್ರಯತ್ನ ಮಾಡುವ ಪ್ರಯತ್ನ ಆದರೆ ಅದು ಎಷ್ಟರ ಮಟ್ಟಿಗೆ, ಅದಕ್ಕೆ ಎಷ್ಟು ಸಾಧ್ಯತೆ ಇದೆ, ಈ ಎಲ್ಲವನ್ನು ಅಲ್ಲಿ ಸ್ಟ್ರಾಟಜಿಯನ್ನು ಮಾಡಲಿಕ್ಕೆ ಆ ಆಪರೇಷನ್ ಮೈಂಡ್ ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್, ಪೊಲಿಟಿಕಲ್ ಡಾಕ್ಟರ್ ಅಲ್ಲಿ ನೆಲೆ ನಿಂತಿದ್ದಾರೆ. ಅವರೊಟ್ಟಿಗೆ ಒಂದು ಸ್ಪೆಷಲ್ ಸ್ಕ್ವಾಡ್ ಇದೆ, ಟೀಮ್ ಇದೆ. ಈಗ ಅದಕ್ಕೆ ಡಿ ಕೆ ಶಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಡಿ ಕೆ ಶಿ ಅವರು ಸಂಪೂರ್ಣವಾಗಿ ಈ 4 ದಿನದ ಪ್ರವಾಸವನ್ನು ತನ್ನ ಮುಂದಿನ ಪಕ್ಕಾ ಹೆಜ್ಜೆಗಳನ್ನು, ಪ್ರಯೋಗಗಳನ್ನು ಮತ್ತು ನಾನೇನು ಮಾಡಬೇಕು ಅನ್ನೋದರ ಬಗ್ಗೆ ಅತ್ಯಂತ ಖಚಿತವಾದಂಥ ಬ್ಲೂ ಪ್ರಿಂಟನ್ನು ಹಿಡ್ಕೊಂಡೇ ಭಾರತಕ್ಕೆ ಬರ್ತಾರೆ. ನೋ ಡೌಟ್ ಎಟ್ ಆಲ್. ಇದು ಅತ್ಯಂತ ಖಚಿತವಾದ ಮಾಹಿತಿ. ಹಾಗಾದರೆ ಈ ರೀತಿಯ ಒಂದು ಹೆಜ್ಜೆಯನ್ನು ಇಡಲಿಕ್ಕೆ ಅಲ್ಲಿ ಹೋದವರು ಯಾರು, ಆ ಟೀಮ್ ಏನು, ಅದರ ಉದ್ದೇಶ ಏನು? ಹಾಗಾದರೆ ದಿಢೀರಾಗಿ ವಾರ 15 ದಿನದೊಳಗೆ ಆಗ್ಬಿಡುತ್ತೆ ಇದು? ನೋ. ಈ ಸ್ಟ್ರಾಟಜಿ
ಈಗ ಅದರ ನಿಜವಾದಂಥ ಆಪರೇಷನ್ನು ಆರಂಭ ಆಗಿದೆ. ಆದರೆ ಆಪರೇಷನ್ನಿಗೆ ಪೇಷಂಟ್ ಆಗಿ ಬರುವಂಥವರು ಯಾರ್ಯಾರು? ಬಿ ಜೆ ಪಿಯವರು ಎಷ್ಟು, ಕಾಂಗ್ರೆಸ್ಸಿನವರು ಏನು, ಜೆ ಡಿ ಎಸ್ ನಿಲುವು ಏನು, ಇವೆಲ್ಲವೂ ಈಗ ಈ ಸ್ಟ್ರಾಟಜಿಯಲ್ಲಿ ಸ್ಪಷ್ಟವಾದಂಥ ತನ್ನ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಕೊಳ್ಳಲಿಕ್ಕೆ ಹೊರಟಿದ್ದಾರೆ. ಹಾಗಾದರೆ ಇಲ್ಲಿರುವ ವಾತಾವರಣದಲ್ಲಿ ಈಗ ಡಿ ಕೆ ಶಿಯವರ ಮನಸ್ಸಿನಲ್ಲಿ ಏನಿದೆ, ಡಿ ಕೆ ಶಿಯವರು ಕಾಂಗ್ರೆಸ್ನಲ್ಲಿ ಇರಬಹುದೇ ಅಥವಾ ಬಿ ಜೆ ಪಿಗೆ ಹೋಗಬಹುದೇ? ಬಿ ಜೆ ಪಿಗೆ ಹೋಗ್ಬೋದು ಅಂತಾದರೆ ಅಲ್ಲಿರುವ ಜೆ ಡಿ ಎಸ್ಸಿನ ಪರಮ ವೈರಿಗಳ ಒಂದು ರೀತಿ ನೀತಿಗಳು, ಪ್ರತಿಸ್ಪಂದನ ಯಾವ ರೀತಿ ಇರ್ಬೋದು? ಕುಮಾರಸ್ವಾಮಿ ಮತ್ತು ದೇವೇಗೌಡರ ರಿಯಾಕ್ಷನ್ ಏನು? ಈ ಎಲ್ಲವನ್ನ ಇವತ್ತು ನಿಮಗೆ ತಥಾಖಚಿತವಾಗಿ ಸಾಕ್ಷಿಗಳ ಸಮೇತ ಮಾತಾಡಲಿಕ್ಕೆ ನಾನು ನಿಮ್ಮೆದುರು ಕೂತಿದ್ದೇನೆ. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಲ್ಲಿ. ಮೊದಲನೇದು, ಇತ್ತೀಚಿನ ಡಿ ಕೆ ಶಿಯವರ ಮಾತು, ಕೃತಿ, ಅವರ ನಡೆ ನುಡಿ ಇವೆಲ್ಲವೂ ಕಾಂಗ್ರೆಸ್ಸಿನ ಸೈದ್ಧಾಂತಿಕವಾದಂಥ ನೀತಿ ನಿಲುವಿಗೆ ತದ್ವಿರುದ್ಧವಾಗಿದೆ ಮತ್ತು ಸಂಪೂರ್ಣವಾಗಿ ಅವರು ಸೆಟೆದು ನಿಂತಿದ್ದಾರೆ. ಡೋಂಟ್ ಕೇರ್ ಅನ್ನುವ ಹಂತಕ್ಕೆ ಬಂದಿದ್ದಾರೆ. ನೀವು ಏನು ಬೇಕಾದರೂ ಮಾಡಿಕೊಳ್ಳಿ, ನಾನು ನನ್ನ ರಾಜಕೀಯ ಭವಿಷ್ಯಕ್ಕೆ ಯಾವತ್ತೂ ಕೊಡಲಿಯೇಟ್ ಹಾಕಲಿಕ್ಕೆ ಹೊರಟಂಥವರ ವಿರುದ್ಧ ತಲೆ ತಗ್ಗಿಸುವ ಪ್ರಶ್ನೆ ಇನ್ನೂ ಇಲ್ಲ ಅನ್ನುವಂಥ ಖಚಿತತೆಗೆ ಬಂದಾಗ ಕಾಣುತ್ತೆ. ಮೊನ್ನೆ ನೌಕರರ ಪದಾಧಿಕಾರಿಗಳ ಸಂಘದ ಸಭೆಯಲ್ಲಿ ಅವರು ಒಂದಿಷ್ಟು ಮಾತುಗಳನ್ನು ಏನೇನು ಆಡಿದರು ಅನ್ನೋದನ್ನು ನಾನು ನಿಮ್ಮ ಎದುರು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ. ಅದರಲ್ಲಿ ಒಂದು ಗಮನಿಸಬೇಕಾದದ್ದು, ನಾನು ಹೇಳದೆ ಉಳಿದದ್ದು ಏನು ಅಂತಂದರೆ, ದೇವೇಗೌಡರು ಮತ್ತು ಕುಮಾರಸ್ವಾಮಿಯ ಬಗ್ಗೆ ಪ್ರಥಮ ಬಾರಿಗೆ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಮನಸ್ಫೂರ್ತಿಯಾಗಿ ಹಾಡಿ ಹೊಗಳಿದ್ದಾರೆ ಇದೇ ಡಿ ಕೆ ಶಿವಕುಮಾರ್. ಪಾಯಿಂಟ್ ನಂಬರ್ 1, ಇದನ್ನು ನೋಟ್ ಮಾಡಿಕೊಳ್ಳಿ. ಯಾಕೆ ಅಂತಂದರೆ, ಈಗ ಕೆಲವರು ವಾದ ಮಂಡಿಸ್ತಾ ಇದ್ದಾರೆ, ಹಾವು ಮುಂಗುಸಿ ಹಾಗೆ ಆಟ ಆಡ್ತಾ ಇದ್ದಾರೆ ರಾಜಕೀಯವಾಗಿ ಕುಮಾರಸ್ವಾಮಿ ಮತ್ತು ದೇವೇಗೌಡರು, ಡಿ ಕೆ ಶಿ. ಒಕ್ಕಲಿಗ ಸಮಾಜದ ಪ್ರಬಲವಾದಂಥ ನಾಯಕತ್ವಕ್ಕೆ ಒಂದು ತೀವ್ರ ಪೈಪೋಟಿ ನಡೀತಾ ಇದೆ. ಹಾಗಾದರೆ ಈಗ ಬಿ ಜೆ ಪಿಯತ್ತ ಡಿ ಕೆ ಶಿ ಬಂದರೆ ಆನೆ ನಡೆದದ್ದೇ ದಾರಿ, ತಾನು ನಡೆದದ್ದೇ ದಾರಿ ಅನ್ನುವ ರೀತಿಯ ಒಂದು ವರ್ಚಸ್ಸು ಮತ್ತು ವೈಯಕ್ತಿಕವಾದಂತಹ ಹಾವ ಭಾವ ನಿಲುವು ಇಟ್ಟುಕೊಂಡಂಥ ಡಿ ಕೆ ಶಿಯವರನ್ನು ಅಪ್ಪ ಮಗ ಈ ಜೆ ಡಿ ಎಸ್ನವರು ಎಷ್ಟರ ಮಟ್ಟಿಗೆ ಸಹಿಸಿಯಾರು? ಅದಕ್ಕೆ ಸೂಕ್ಷ್ಮವಾಗಿ ಉತ್ತರಿಸಿದ್ದಾರೆ ಡಿ ಕೆ ಶಿಯವರು. ರಾಜಕೀಯದಲ್ಲಿ ಯಾರೂ ಪರ್ಮನೆಂಟು ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ. ಈಗಾಗಲೇ ನಿಮಗೆ ಗೊತ್ತಿದೆ, ಬಿ ಜೆ ಪಿ ಬಲಪಂಥೀಯ ಸಮಾಜವಾದಿ ಹಿನ್ನೆಲೆಯಿಂದ ಜೆ ಡಿ ಎಸ್ಸು, ಇನ್ನು ಅಹಿಂದನ ಮುಖವಾಣಿಯಾದ ಕಾಂಗ್ರೆಸ್ಸು, ಈ ಎಲ್ಲವೂ ಅಧಿಕಾರಕ್ಕಾಗಿ ಏನಾಗಿದೆ ಕರ್ನಾಟಕದಲ್ಲಿ ಅಂತ ನೀವು ನೋಡಿದ್ದೀರಿ. ಬಿ ಜೆ ಪಿಯೊಟ್ಟಿಗೆ ಕುಮಾರಸ್ವಾಮಿ ಹೋದರು, ಬಿ ಜೆ ಪಿ ಕುಮಾರಸ್ವಾಮಿಯೊಟ್ಟಿಗೆ ಬಂತು. ನಾನು ಮೋದಿಯವರು ಅಧಿಕಾರಕ್ಕೆ ಬಂದರೆ ದೇಶದಲ್ಲೇ ಉಳಿಯುವುದಿಲ್ಲ ಅಂತ ಹೇಳಿದಂಥ, ಇದೇ ನಾನು ಇನ್ನೊಂದು ಜನ್ಮ ಇದ್ದರೆ ಮುಸ್ಲಿಂ ಸಮಾಜದಲ್ಲಿ ಹುಟ್ಟುತ್ತೇನೆ ಅಂತ ಹೇಳಿದಂಥ ಇದೇ ದೇವೇಗೌಡರು ಇವತ್ತು ಯಾವ ರೀತಿ ಮೋದಿಯವರೊಟ್ಟಿಗೆ ಆತ್ಮೀಯವಾದಂಥ ಹೃದಯದ ಒಂದು ಸಂಬಂಧವನ್ನು ಹೊಂದಿದ್ದಾರೆ ಅಂತ ನೀವು ನೋಡಿದ್ದೀರಿ. ರಾಜಕೀಯದಲ್ಲಿ ಯಾವುದೂ ಆಗಬಾರದಿದ್ದಂಥ ಯಾವ ಚಟುವಟಿಕೆಯೂ ಇಲ್ಲ. ಅದೇ ರೀತಿ ಕುಮಾರಸ್ವಾಮಿ ಅವರನ್ನು ಮತ್ತು ದೇವೇಗೌಡರನ್ನು ಏಕಾಏಕಿ ಸಾಮೂಹಿಕವಾಗಿ ಹೊಗಳುವ ಪ್ರಶ್ನೆ ಡಿ ಕೆ ಶಿ ಅವರಿಗೆ ಯಾಕೆ ಬಂತು? ಯಾಕೆ ಈ ರೀತಿಯ ಮಾತುಗಳನ್ನು ಆಡಿದರು? ಇದು ಒಂದು ಸ್ಟ್ರಾಟಜಿಯ ಒಂದು ಪ್ಲ್ಯಾನು. ಇಂಥ ಯಾವುದೇ ಮಾತುಗಳಿಗೂ ರೆಕ್ಕೆ ಪುಕ್ಕವನ್ನು ಹಚ್ಚುವ ಕೆಲಸ ಪತ್ರಕರ್ತರದ್ದು ಅಂತ ನೀವೇನು ಭಾವಿಸ್ತೀರಿ, ಆದರೆ ಅದಲ್ಲ. ಅದರ ಹಿಂದೆ ಬೇರೆ ಬೇರೆ ತರ್ಕಗಳಿರ್ತವೆ. ನಿಮಗೊಂದು ಸಣ್ಣ ಎಕ್ಸಾಂಪಲ್ ಕೊಡೋದಿದ್ರೆ, 2008ರಲ್ಲಿ ಪ್ರಥಮ ಬಾರಿಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರೂ ನಿಮಗೆ ಗೊತ್ತಿದೆ. ಆವಾಗ ಬಿ ಜೆ ಪಿ ಒಳಗೆ ಭಿನ್ನಮತ. ಯಡಿಯೂರಪ್ಪನವರ ಬಗ್ಗೆನೇ ಹೈಕಮಾಂಡು ಸರಿಯಾದಂಥ ಸಹಮತವನ್ನು ಹೊಂದಿರಲಿಲ್ಲ. ತೀವ್ರವಾದಂಥ ಹೊತ್ತಿನಲ್ಲಿ ಅವರಿಗೆ ದೆಹಲಿಯಿಂದ ಬುಲಾವ್ ಬರುತ್ತೆ, ಆದರೆ ಆ ಬುಲಾವ್ಗೆ ಅವರು ದೆಹಲಿಗೆ ಹೋಗೋದಿಲ್ಲ. ಇವರು ಸೀದಾ
ತಿರುಪತಿ ತಿಮ್ಮಪ್ಪನ ಬೆಟ್ಟ ಹತ್ತುತ್ತಾರೆ. ಅಲ್ಲಿ ಕೋಇನ್ಸಿಡೆಂಟ್ಲಿ ಅಂತ ನಾವು ಭಾವಿಸಿದ್ದು, ಆಗಿನ UPA ಸರ್ಕಾರದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರಿಗೆ ಅಲ್ಲಿ ಭೇಟಿ ಆಗ್ತಾರೆ. ಅವರು ತಿರುಪತಿ ಬಂದಿರ್ತಾರೆ. ಆ ಭೇಟಿಯಾದಾಗ ಏನಾಗುತ್ತೆ, ನಾನು ನಿಮ್ಮೊಟ್ಟಿಗೆ ದೆಹಲಿಗೆ ಹೊರಟಿದ್ದೇನೆ, ನಾನು ನಿಮ್ಮೊಟ್ಟಿಗೆ ಬರಬಹುದೇ ಅಂತ ಕೇಳ್ತಾರೆ. ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಕಾಂಗ್ರೆಸ್ಸಿನ ಪ್ರಧಾನಿಯವರ ಫ್ಲೈಟಲ್ಲಿ BJPಯ ಮುಖ್ಯಮಂತ್ರಿ ಅವತ್ತು ಪ್ರಯಾಣ ಮಾಡ್ತಾರೆ. ದೆಹಲಿಯಲ್ಲಿ ಅವರು ಒಟ್ಟಿಗೆ ವಿಮಾನದಿಂದ ಇಳಿದಾಗ ಅದೊಂದು ರಾಷ್ಟ್ರೀಯ ಸುದ್ದಿ ಆಗುತ್ತೆ, ದೊಡ್ಡ ಹಂಗಾಮ ಆಗುತ್ತೆ. ಅಲ್ಲಿ ಎಷ್ಟರ ಮಟ್ಟಿಗೆ ಅಂತಂದರೆ BJPಯ ಹೈಕಮಾಂಡ್ಗೆ ಅದು ಒಂದು ರೀತಿಯ ತರಗುಟ್ಟುವಂಥ ಭಯ ಸುರಾಗುತ್ತೆ. ಅದರ ನಂತರ ಯಾವ ರೀತಿ ಸೀನರಿ ಬದಲಾಯಿತು ಅನ್ನೋದನ್ನು ನೀವು ಗಮನಿಸಿದ್ದೀರಿ. ಅಂದರೆ ರಾಜಕೀಯದಲ್ಲಿ ಪ್ರತಿಯೊಂದು ಸಂಜ್ಞೆಗಳು, ಸಂಕೇತಗಳು ಅದು ದೂರದರ್ಶಿತ್ವದಲ್ಲಿ ಫಲ ಕೊಡುವಂಥ ಭಾಳ ದೊಡ್ಡ ದೊಡ್ಡ ಅಸ್ತ್ರಗಳಾಗ್ತವೆ. ಈ ಕಾರಣಕ್ಕಾಗಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಒಮ್ಮೆ DKಶಿ ಅವರು BJPಗೆ ಬರೋದಿದ್ದರೆ ಅದಕ್ಕೆ ಅವರೊಂದು ಪ್ರಬಲ ವಿರೋಧಿಗಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾಕೆಂದರೆ ಆಲ್ರೆಡಿ ಅವರು ಒಟ್ಟಾಗಿ ಸರ್ಕಾರ ಮಾಡಿದವರು, ಒಂದೇ ಜಾತಿಯವರು, ಮತ್ತು ರಾಜಕೀಯದಲ್ಲಿ ಯಾರೂ ವಿರೋಧಿಗಳು ಶತ್ರುಗಳಲ್ಲ. ಯಾಕೆಂತಂದರೆ 2020 ಆಡಳಿತದ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರ ಕಡೆಯಿಂದ ಆಡಳಿತ ಮುಗಿದಾಗ ವಿದ್ಯುಕ್ತವಾಗಿ ಯಡಿಯೂರಪ್ಪನವರಿಗೆ ಅಧಿಕಾರ ಹಸ್ತಾಂತರಿಸಬೇಕಾದಂಥ ಸಂದರ್ಭದಲ್ಲಿ ಹಸ್ತಾಂತರಿಸಿಲ್ಲ. ಅದರ ಮೇಲೆ ಏನೇನು ನಡೆಯಿತು, ವಾಚಾಮ ಗೋಚರವಾಗಿ ಒಬ್ಬರನ್ನೊಬ್ಬರು ಹೇಗೆ ಬೈದ್ಕೊಂಡ್ರು ಅದೆಲ್ಲ ನೋಡಿದ್ದೀರಿ. ಆ ನಂತರ ಅದೇ ಕಾರಣಕ್ಕಾಗಿ ಯಡಿಯೂರಪ್ಪನವರು ಅಧಿಕಾರಕ್ಕೂ ಬಂದರು. ಆದರೆ ಆ ನಂತರ JDSನ ಅವಸಾನ ಹೇಗೆ ಆರಂಭ ಆಯಿತು ಅನ್ನೋದನ್ನು ನೋಡಿದ್ದೀರಿ. ಆದರೆ ಈಗ ಅದೇ JDS, ಅದೇ BJP, ಅದೇ ಯಡಿಯೂರಪ್ಪ, ಅದೇ ದೇವೇಗೌಡರು, ಅದೇ ಮೋದಿ, ಅದೇ ಅಮಿತ್ ಶಾ ಎಲ್ಲ ಒಟ್ಟಾಗಿದ್ದಾರೆ. ಇಲ್ಲಿ ಯಾವುದೂ ಅಸಾಧ್ಯ ಅಲ್ಲ. ಆದ್ದರಿಂದಲೇ ದುಬಾಯಿನ ಈ ತಂತ್ರಗಾರಿಕೆ ಬಹಳ ಬಹಳ ಮಹತ್ವದ್ದು. ಹಾಗಾದರೆ DKಶಿ ಅವರ ಉದ್ದೇಶ ಏನು ಅನ್ನೋದನ್ನು ನೀವು ಭಾವಿಸೋದಾದರೆ, ಇಲ್ಲಿ ಒಂದು ಹೈಕಮಾಂಡಿಗೆ ಸ್ಪಷ್ಟ ಸಂದೇಶವನ್ನು ಕೊಡೋದು. ಈವರೆಗೂ ನಾವು ಭಾವಿಸಿದ್ದೇನು, ಹೈಕಮಾಂಡಿನ ಅತ್ಯಂತ ಮುದ್ದಿನ ಏನಾದರೂ ಕೂಸು ಅಂತಿದ್ದರೆ ಅದು DKಶಿ, ನೋ ಡೌಟ್ ಎಟ್ ಆಲ್. ಸೋನಿಯಾ ಗಾಂಧಿಯವರಿಗೆ ಆಯಕಟ್ಟಿನ ಜಾಗದಲ್ಲಿ ಸಂಪನ್ಮೂಲದಿಂದ ಹಿಡಿದು ಟ್ರಬಲ್ ಶೂಟಿಂಗಿಂದ ಹಿಡಿದು ಪ್ರತಿ ಒಂದನ್ನು ಮಾಡಿದ್ದು DKಶಿ ಅವರು, ಸಿದ್ದರಾಮಯ್ಯ ಅಲ್ಲ. ಹಾಗಾಗಿ DKಶಿ ಅವ್ರಿಗೆ ಸೋನಿಯಾ ಗಾಂಧಿ ಅವರಿಗೆ ಒಂದು ತೀವ್ರವಾದಂಥ ಒಂದು ಒಳ್ಳೆಯ ಆತ್ಮೀಯತೆ ಇದೆ, ಗೌರವ ಇದೆ. ಬಹುಶಃ ಅದು ರಾಹುಲ್ ಗಾಂಧಿಗೂ ಇದೆ. ಆದರೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಖರ್ಗೆ ಮತ್ತು ರಾಹುಲ್ ಗಾಂಧಿಯವರ ಮನಸ್ಸು ಸ್ವಲ್ಪ ವಿಚಲಿತಗೊಂಡ ಹಾಗೆ ಕಾಣುತ್ತೆ. ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡು DKಶಿಯನ್ನು ರಕ್ಷಿಸಬಹುದೇ? ಈ ಅಸಾಧ್ಯತೆಯು ಬಹಳ ಕ್ಷೀಣಗೊಂಡಿದೆ. ಯಾಕೆ ನೋಡಿ, ಸಿದ್ದರಾಮಯ್ಯನವರ ಮೇಲೆ ಮೂಡಾ ಕೇಸು ಇತ್ಯಾದಿ ಆದಾಗ ಅದು DKಶಿ ಅವರೇ ಕ್ರಿಯೇಟ್ ಮಾಡಿದ್ದು ಅನ್ನುವಂಥ ವಾದವು ಬಂತು. ಆದರೆ ಮೂಡಾ ಕೇಸು ಅವರಿಗೆ ಕುತ್ತಿಗೆ ತರುತ್ತೆ, ಅವರನ್ನು ಮುಖ್ಯಮಂತ್ರಿ ಪದವಿಯಿಂದ ಇಳಿಯುವಂಥ ಅನಿವಾರ್ಯ ಸ್ಥಿತಿಯನ್ನು ಅದು ಮುಂದೆ ಮಾಡುತ್ತೆ ಅನ್ನುವಂಥ ನಿರೀಕ್ಷೆ ನಮಗಿತ್ತು. ಆದರೆ ಏನಾಯಿತು, ಹೈಕೋರ್ಟು CBI ಕೊಡುತ್ತದೆ ಅನ್ನುವಂಥ 100ಕ್ಕೆ 99.9% ನಿರೀಕ್ಷೆ ಇದ್ದಾಗ ಅಲ್ಲಿ ಹುಸಿ ಆಯಿತು, ಗೇಮ್ ಚೇಂಜ್ ಆಯಿತು. CBIಗೆ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೈಕೋರ್ಟ್ ಹೇಳಿತು. ಲೋಕಾಯುಕ್ತವೇ ತನಿಖೆ ಮಾಡಲಿ ಅಂತಂತು. ಲೋಕಾಯುಕ್ತ B ರಿಪೋರ್ಟ್ ಆಗ್ತು, ಎಲ್ಲರಿಗೂ ಗೊತ್ತಿದ್ದಾಗ. ಯಾಕೆಂದರೆ ಮುಖ್ಯಮಂತ್ರಿ ಅಂಡರಲ್ಲೇ ಬರುವಂಥದ್ದು. ವಿಚಾರಣೆ ಕರೆದಾಗ ಮುಖ್ಯಮಂತ್ರಿ ಅವರು ಹೋಗುವಾಗಲೇ 12 ಗಂಟೆಗೆ ಪ್ರೋಗ್ರಾಮನ್ನು ಹಾಕ್ಕೊಂಡದ್ದು ನೀವು ಗಮನಿಸಿದ್ದೀರಿ. ಯಾಕೆಂತಂದರೆ ಎಲ್ಲವೂ ಅವ್ರ ಕೈಯಲ್ಲೇ ಇತ್ತು ಅನ್ನೋದ್ರ ಬಗ್ಗೆ, ಅವರ ಕಂಟ್ರೋಲಲ್ಲೇ ಇದೆ ಅನ್ನೋದ್ರ ಬಗ್ಗೆ ಯಾರ್ದು ಆಕ್ಷೇಪ ಇಲ್ಲ. ಆ ಕಾರಣಕ್ಕಾಗಿ CBIಗೆ ಹೋಗಬೇಕು ಅಂತ ಹೇಳಿದ್ದು. ಆದರೆ ಅವರು B ರಿಪೋರ್ಟ್ ಕೊಟ್ಟಾಗ ಶುದ್ಧರಾಮಯ್ಯ ಆದರು. ಆವಾಗ ಅವರು ಬಡ ಹೇಳ್ಕೊಳ್ಳಿಕ್ಕೆ ಶುರು ಆಯ್ತಲ್ಲ. ಆವಾಗ ಜಾರಕಿಹೊಳಿ ಅವರಿಂದ ಹಿಡಿದು, ಪರಮೇಶ್ವರಿಂದ ಹಿಡಿದು, HG ಮಹದೇವಪ್ಪನಿಂದ ಹಿಡಿದು ಪ್ರತಿಯೊಬ್ಬರು ಏನು ಹೇಳಲಿಕ್ಕೆ ಹೊರಟರು, 5 ವರ್ಷ ರಾಜಣ್ಣನವರಿಂದ ಹಿಡಿದು ಸಿದ್ದರಾಮಯ್ಯನವರೇ ಅಧಿಕಾರದಲ್ಲಿರ್ತಾರೆ, ದಾಖಲೆ ಮಾಡ್ತಾರೆ. ಸಿದ್ದರಾಮಯ್ಯನವರು ಮೊನ್ನೆ ಒಂದು ಫಂಕ್ಷನ್ನಲ್ಲಿ ಹೇಳಿದ್ರು, ಅಂದುಕೊಂಡಂಗಾದರೆ ನಾನು ಈಗಲೂ 5 ವರ್ಷವನ್ನು ನಾನೇ ಪೂರೈಸ್ತೇನೆ. ಅಲ್ಲಿಗೆ DKಶಿ ಅವರ CM ಕುರ್ಚಿಯ ಕನಸು ಸಂಪೂರ್ಣವಾಗಿ ಭಸ್ಮ ಆಯಿತು. ಅಂದರೆ ಹೈಕಮಾಂಡು DKಶಿ ಅವರನ್ನು ಸಿದ್ದು ಬಣವನ್ನು ಮೀರಿ
CM ಚೇರಿಗೆ ತಂದು ಕೂಡಿಸಬಹುದು ಅಂತ ಒಂದು ವಾತಾವರಣ ಸಿದ್ಧ ಆಗಬಹುದು ಅನ್ನುವಂಥ ನಿರೀಕ್ಷೆಗೆ ಈಗ ಸಿದ್ದು ಬಣ ಹುರಿಗೊಂಡಂಥ ರೀತಿ ನೋಡಿದರೆ ಅದು ಅಸಾಧ್ಯ ಅನ್ನುವ ಪ್ರಶ್ನೆಯೇ ಉತ್ತರವೇ ನಮ್ಮೆಲ್ಲರಿಗೂ ಕಾಡ್ತಾ ಇದೆ. ಹಾಗಾದರೆ ಏನು? ಇದು DK ಶಿ ಅವ್ರಿಗೂ ಗೊತ್ತಿದೆ. ಆದ್ದರಿಂದಲೇ ಇದೇ DK ಶಿ ಅವರು ಹೇಗೆ ಟ್ರಬಲ್ ಶೂಟರೋ ಅದೇ ರೀತಿಯಲ್ಲಿ ಆಪರೇಷನ್ ಮಾಸ್ಟರ್ ಅಂತಲೇ ಕರೆಸಿಕೊಂಡಂಥ ಚನ್ನಪಟ್ಟಣದಲ್ಲಿ BJPಯಿಂದ ಕಾಂಗ್ರೆಸ್ಸಿಗೆ ಕರೆತಂದು ಟಿಕೆಟ್ ಕೊಡಿಸಿ ಗೆಲ್ಲಿಸಿಕೊಂಡು ಬಂದಂಥ CP ಯೋಗೇಶ್ವರ್ ಅವರನ್ನು ದುಬೈಗೆ 1 ವಾರ ಮೊದಲೇ ಕಳಿಸಿದ್ದಾರೆ. ಅವರೊಟ್ಟಿಗೆ ಒಂದು ಟೀಮು ಹೋಗಿದೆ. ಆ ನಂತರ DK ಶಿ ಅವರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದರೆ ಅಲ್ಲಿ ಏನಾಗತ್ತೆ? ಮೊದಲನೇದಾಗಿ ಸಂಖ್ಯಾಬಲ JDS ಅವರನ್ನು BJP ಅವರನ್ನು ಕಾಂಗ್ರೆಸ್ಸಿನಿಂದ ಎಷ್ಟು ಇದೆ? ಈಗ 55-60 ಜನ ಕಾಂಗ್ರೆಸ್ನಿಂದ DK ಶಿ ಅವರು ಒಟ್ಟಿಗೆ ಹೋಗ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಮಿನಿಮಮ್ 40-45 ಶಾಸಕರು ಬೇಕೇ ಬೇಕು. ಹಾಗಾದರೆ ಅದನ್ನು ತಟ್ಟುವುದು ಮುಟ್ಟುವುದು, ಯಾರ ಒಲವು ನಿಲುವು ಹೇಗಿದೆ, ಅದನ್ನು ಹೇಗೆ ಸಂಪರ್ಕ ಮಾಡೋದು, ಯಾವ ರೀತಿ ಅವರ ಬಲವನ್ನು ವೃದ್ಧಿಸಿಕೊಳ್ಳುವುದು, ಮುಂದಿನ ಯೋಜನೆ ಏನು, ಇವೆಲ್ಲವನ್ನು ಪ್ಲ್ಯಾನ್ ಮಾಡಲಿಕ್ಕೆ ತಂತ್ರಗಾರಿಕೆ ಮಾಡಲಿಕ್ಕೇ ಈ ತಂಡ ಅಲ್ಲಿ ದುಬೈಗೆ ಹೋಗಿದೆ. ಅದಕ್ಕೆ DK ಶಿ ಅವರು ಹೋಗಿ ಸೇರಿಕೊಂಡಿದ್ದಾರೆ. ಇದಕ್ಕೆ ಅಧಿಕೃತವಾದಂಥ ಮಾಹಿತಿ ಇದೆ. ಹಾಗಾದರೆ ಏನು ಸ್ಟ್ರಾಟಜಿ? ಒಂದು ಕೊನೆಯದಾಗಿ ಹೈಕಮಾಂಡಿಗೆ ಒಂದು ಸೂಚನೆ, ನಾನು CM ಆಗಲೇಬೇಕು ಆಗತಕ್ಕದ್ದು. ಯಾಕೆಂದರೆ ಇದೇ ಚುನಾವಣೆ 2023ರ ಚುನಾವಣೆಯಲ್ಲಿ ಕೂದಲೆಣೆ ಅಂತರದಿಂದ ನನ್ನ CM ಚೇರನ್ನು ನೀವು ತಪ್ಪಿಸಿದ್ದೀರಿ ಅಥವಾ ತಪ್ಪೋಗಿದೆ. ಆವಾಗ ನಿಮ್ಮ ಮೇಲಿನ ನಂಬಿಕೆಯಿಂದಲೇ 2.5 ವರ್ಷ ಅನ್ನುವಂಥ ಅಧಿಕಾರ ಹಸ್ತಾಂತರದ ಸೂತ್ರಕ್ಕೆ ನಾನು ಒಪ್ಪಿಕೊಂಡಿದ್ದೇನೆ. ನವೆಂಬರ್ 20ರವರೆ ಟೈಮ್ ಇದೆ. ನವೆಂಬರ್ 20ಕ್ಕೆ 2.5 ವರ್ಷ ಸಿದ್ದರಾಮಯ್ಯನವ್ರದ್ದು ಮುಗಿತಾ ಇದೆ. ಅಲ್ಲಿವರೆಗೆ ಸಮಯ ಇದೆ. ಏನು ಮಾಡ್ತೀರಿ? ನೀವು ನನ್ನನ್ನು CM ಮಾಡಿದರೆ ಓಕೆ, ಇಲ್ಲವೇ ನನ್ನ ದಾರಿ ನನಗೆ ಅನ್ನುವಂಥ ಸ್ಪಷ್ಟ ಸೂಚನೆ. ಇದನ್ನು ನಾನು ಕಳೆದ ವಿಡಿಯೋದಲ್ಲೂ ಹೇಳಿದ್ದೇನೆ. 25-26ರ ಮೀಟಿಂಗ್ ಏನಿದೆ ಅದು ನಿರ್ಣಾಯಕವಾದ ಮೀಟಿಂಗು. ಐದರ್ ಕಾಂಗ್ರೆಸ್ ಆರ್ ಕಾಂಗ್ರೆಸ್ಸಿನ ಆಚೆ ಎರಡೇ ಆಪ್ಷನ್ ಇರೋದು. ಕಾಂಗ್ರೆಸ್ನಲ್ಲಿ ಇರಬೇಕು ಅನ್ನುವಂಥ ಮತ್ತು ಕಾಂಗ್ರೆಸ್ನಲ್ಲಿ ಇದ್ದೇ DK ಶಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಅದು ಆ ಭರವಸೆ ಮತ್ತು ಆಶಯ ಭಾಳ ಕ್ಷೀಣಗೊಂಡಿದೆ. ಪಕ್ಕಾ ಕಾಂಗ್ರೆಸ್ಸಿನ ಕಟ್ಟ ಹುರಿಯಾಳು DK ಶಿ ಹೇಗೆ ಆಚೆಗೆ ಹೋಗ್ಬೋದು? ಆ ಸಾಧ್ಯತೆ ಇದೆಯೇ? ಮೋದಿಯವರನ್ನು ಬೈದಿದ್ದಾರೆ ಅಥವಾ ಅಮಿತ್ ಶಾನ ಬೈದಿದ್ದಾರೆ, BJP ಅವರನ್ನು ಬೈದಿದ್ದಾರೆ. ಎಲ್ಲ BJPಯಲ್ಲಂತೂ ರಾಜ್ಯದಲ್ಲಿ ಬಹಳಷ್ಟು ಅವರ ವಿರೋಧಿಗಳಿದ್ದಾರೆ. ಏನು ಕತೆ ಅಂತ ನಿಮ್ಮ ಪ್ರಶ್ನೆ ಕೆಲವರು ಕಮೆಂಟ್ ಮಾಡಿದ್ದಾರೆ. ನಾನು ಇದಕ್ಕೊಂದು ಉತ್ತರ ಕೊಡ್ತೇನೆ ನಿಮಗೆ. JDSಲ್ಲಿ ಸಿದ್ದರಾಮಯ್ಯನವರು ಇರುವಾಗ ಸೋನಿಯಾ ಗಾಂಧಿ ಅವರನ್ನು ವಾಚಾಮಗೋಚರವಾಗಿ ಬೈದದ್ದನ್ನು ನೀವು ಗಮನಿಸಿದ್ದೀರಿ. ಅದೇನು ಸುಳ್ಳಲ್ಲ. ಕಾಂಗ್ರೆಸ್ ಮತ್ತು ಸೋನಿಯಾ ಗಾಂಧಿ ಅವರನ್ನು ವಾಚಾಮಗೋಚರವಾಗಿ ಬೈದಿದ್ದಾರೆ. ಆ ಬೈಗಳದ ಆ ಒಂದು ಎರಕಗೊಂಡಂಥ ಮನಸ್ಸು ಅವರಿಗೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯಾಗಿಯೂ ಎಷ್ಟೋ ಸರಿ ಬಾಯಿ ತಪ್ಪಿ ಆ ಮಾತುಗಳು ಬಂದದ್ದನ್ನು ನೀವು ಗಮನಿಸಿದ್ದೀರಿ. ಹಾಗಾದರೆ ಆವಾಗ ಅವ್ರೇನು ಮಾಡಿದ್ರು? JDSಲ್ಲಿ ನನಗೆ CM ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಖಚಿತತೆ ಆದಾಗ ಮೊದಲು ಹೋದದ್ದು ಎಲ್ಲಿಗೆ? ಹಿಂದುತ್ವವನ್ನು, ಸನಾತನ ಧರ್ಮವನ್ನು, BJPಯನ್ನು, RSSನ್ನು ಸಿಕ್ಕಾಪಟ್ಟೆ ಬಾಯಿಗೆ ಬಂದ ಹಾಗೆ ಇವತ್ತು ಖಂಡಿಸುವ, ತುಂಡರಿಸುವ ಇದೇ ಸಿದ್ದರಾಮಯ್ಯನವರು ಮೊದಲು ಹೋದದ್ದು ಎಲ್ಲಿಗೆ? ಅಮಿತ್ ಶಾ ಅವರಲ್ಲಿಗೆ. ಅಮಿತ್ ಶಾ ಅವರಲ್ಲಿಗೆ ಹೋಗಿ ತನ್ನನ್ನು CM ಮಾಡಿದರೆ ನಾನು ನಿಮ್ಮ ಪಕ್ಷಕ್ಕೆ ಬರ್ತೇನೆ ಅಂತ ಅಹವಾಲನ್ನೇ ಇಟ್ಟರು. ಅಮಿತ್ ಶಾ ನಿರಾಕರಿಸಿದರು. ಆವಾಗ ಸೀದಾ ಹೋದದ್ದೆಲ್ಲಿಗೆ? ಸೋನಿಯಾ ಗಾಂಧಿ ಅವರಿಗೆ ಜಿ ಹುಜೂರ್ ಅಂತೇಳಿ ಅವರ ಕೈಕಾಲು ಹಿಡಿದು ಅಲ್ಲಿ ಮುಖ್ಯಮಂತ್ರಿ ಆದರು. ಇದು ಕಥೆ. ಸಿದ್ದರಾಮಯ್ಯನವರು ಅಹಿಂದ ನಾಯಕ, ಸಮಾಜವಾದಿ ಚಳವಳ, ಇಂಥ ಹಿನ್ನೆಲೆಯಿಂದ ಬಂದಂಥ ಒಬ್ಬ ಸಿದ್ದರಾಮಯ್ಯನವರೇ ಯಾರನ್ನೆಲ್ಲ ವಾಚಾಮಗೋಚರ ಬೈದಿದ್ರು, ಸೈದ್ಧಾಂತಿಕವಾಗಿ ಯಾರನ್ನೆಲ್ಲ ಅತ್ಯಂತ ಧೂಳಿಪಟ ಮಾಡುವ ಲೆವೆಲ್ಗೆ ಮಾತಾಡಿದ್ರು, ಅದೇ ಪಕ್ಷಕ್ಕೆ ಹೋಗಿ ಮುಖ್ಯಮಂತ್ರಿ ಆಗ್ಬೋದು ಅಂತ ಆದರೆ DK ಶಿ ಅವರಿಗೆ ಏನು ತೊಂದರೆ ಆಗಿದೆ?
ಯಾಕೆ ತೊಂದರೆ ಆಗಬೇಕು? ಡಿ ಕೆ ಶಿಯವರ ಇತ್ತೀಚಿನ ಎಲ್ಲ ಮಾತುಗಳನ್ನು ನೀವು ಗಮನಿಸಿದರೆ ಅವರು ಸಂಪೂರ್ಣವಾಗಿ ಬಿ ಜೆ ಪಿಯ ಪರವಾಗಿ ಮಾತಾಡ್ತಾ ಇದ್ದಾರೆ, ಕಾಂಗ್ರೆಸ್ಸಿನ ಸೈದ್ಧಾಂತಿಕ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಯಾವತ್ತೂ ಸೈದ್ಧಾಂತಿಕವಾಗಿ ವಿರೋಧ ಮಾಡದೇ ಇದ್ದಂಥ ಡಿ ಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ಈಗ ವಿರೋಧವನ್ನು ಮಾಡ್ತಾ ಇದ್ದಾರೆ ಪಬ್ಲಿಕ್ಕಲ್ಲಿ. ಹಾಗಾಗಿ ಇದು ಬಹಳ ಸ್ಪಷ್ಟವಾಗಿದೆ. ನೀವು ಕಾಂಗ್ರೆಸ್ನಿಂದ ನನ್ನನ್ನು ಮುಖ್ಯಮಂತ್ರಿ ಮಾಡಿ, ಇಲ್ಲದೇ ಇದ್ದರೆ ನನ್ನ ದಾರಿ ನನಗೆ, ನನ್ನ ದಾರಿ ನನಗೆ ಅಂತ ಆದರೆ ಏನು? ಆಲ್ಟರ್ನೇಟಿವ್ ಏನು? ಬಿ ಜೆ ಪಿ. ಅಲ್ಲಿ JDS ಶಾಸಕರನ್ನೆಲ್ಲ ವಿಶ್ವಾಸಕ್ಕೆ ತಗೋಬೇಕು. ಆಮೇಲೆ ನನ್ನೊಟ್ಟಿಗೆ ನನ್ನನ್ನು ನಂಬಿ ಕಾಂಗ್ರೆಸ್ಸಿಂದ 136ರಲ್ಲಿ ಎಷ್ಟು ಜನ ಬರ್ತಾರೆ ಅಥವಾ ಎಷ್ಟು ಜನರ ಬರಿಸ್ಕೋಬೇಕು? ಈ ಆಪರೇಷನ್ನಿಗೆ CP ಯೋಗೇಶ್ವರ್ ಆ್ಯಂಡ್ ಟೀಮು ದುಬೈನಲ್ಲಿ ಹೋಗಿ ಕೂತದ್ದು 1 ವಾರದಿಂದ. ನೆನಪಿಡಿ, ಇದು ನಿರ್ಣಾಯಕವಾದ ಆಪರೇಷನ್ನು. CM ಕುರ್ಚಿಯಲ್ಲಿ ಡಿ ಕೆ ಶಿವಕುಮಾರ್ ಖಚಿತವಾಗಿ ಕೂತ್ಕೊಳ್ತಾರೆ ಅಂತ ನಾನು ಏನು ಹೇಳಿದ್ದೇನಲ್ಲ, ಅದಕ್ಕೆ ಇನ್ನಿಷ್ಟು ಬಲ, ಇನ್ನಿಷ್ಟು ಪುರಾವೆ, ಇನ್ನಿಷ್ಟು ಖಚಿತತೆ ಬರ್ತಾ ಇದೆ. ಕೊನೆಯ ಪ್ರಯತ್ನವನ್ನು ಕಾಂಗ್ರೆಸ್ನಲ್ಲಿ ಅವರು ಮಾಡ್ತಾರೆ. ಅದರ ಫಲಾಫಲ ಎಷ್ಟು ಅನ್ನೋದ್ರ ಬಗ್ಗೆ ಈಗಾಗಲೇ ವಿಶ್ಲೇಷಣೆ ಮಾಡಿದ್ದೇವೆ. ಒಮ್ಮೆ ಅಲ್ಲಿ ಆಗುವುದಿಲ್ಲ ಅಂತಾದರೆ ನನ್ನ ದಾರಿ ನನಗೆ. ಮೋದಿ ಚಿತ್ರದ ಎದುರು ರಾಜಸ್ಥಾನದಲ್ಲಿ ಮಾತಾಡಿದ್ದಿರ್ಬೋದು, ಕುಂಭ ಇರ್ಬೋದು, ಪುಲ್ವಾಮಾ ಇರ್ಬೋದು, ಈಚೆಗೆ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಿರ್ಬೋದು, ಯೋಗಿ ಆದಿತ್ಯನಾಥರು ಭೇಟಿಯಾಗಿದ್ದಾರೆ. ಇವೆಲ್ಲವೂ ಕಾರ್ಯತಂತ್ರ, ಸೂಚನೆ, ನಾನು ಏನು ಮಾಡಲಿಕ್ಕೆ ಹೊರಟಿದ್ದೇನೆ ಅನ್ನೋದರ ಸ್ಪಷ್ಟವಾದಂಥ ಒಂದೊಂದು ಗುರುತನ್ನು ಅವ್ರು ಬಿಟ್ಟು ಹೋಗ್ತಾ ಇದ್ದಾರೆ. ದುಬೈನಲ್ಲಿ ಕೂತು ಈಗ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಅವರು ದೆಹಲಿಗೆ ಬರ್ತಾರೆ, ಹೈಕಮಾಂಡ್ ಒಟ್ಟಿಗೆ ಮಾತಾಡ್ತಾರೆ. ಸಪೋಸ್ ಅವರಿಗೆ ಪಕ್ಕಾ ನನ್ನನ್ನು CM ಮಾಡ್ತೇನೆ ಅನ್ನುವಂಥ ಅಭಯ ಸಿಕ್ಕಿದರೆ ಅವರು ಕಾಂಗ್ರೆಸ್ಸಿನಿಂದಲೇ CM ಆಗ್ತಾರೆ. ಆ ಅಭಯ ಸಿಗಲಿಲ್ಲ ಅಂತಾದರೆ ಅವರ ದಾರಿ BJP ಕಡೆಗೆ. ಅದರಲ್ಲಿ ಯಾವುದೇ ಸ್ಪಷ್ಟತೆ ಮತ್ತು ಯಾವುದೇ ಇದರಲ್ಲೂ ನಿಮಗೆ ಸಂಶಯ ಬೇಡ. ಮುಖ್ಯಮಂತ್ರಿ ಆಗೋದು ಖಚಿತ, ಬಹುತೇಕವಾಗಿ ಅವರು BJPಗೆ ಹೋಗುವುದು ಖಚಿತ. ಯಾಕೆಂದರೆ ಕಾಂಗ್ರೆಸ್ಸಿನಲ್ಲಿ ಅವರನ್ನು ಒಪ್ಪಿಕೊಳ್ಳುವಂಥ ಪ್ರಶ್ನೆ ಸದ್ಯಕ್ಕೆ ಕಾಣ್ತಾ ಇಲ್ಲ. ಮತ್ತು ಕಾಂಗ್ರೆಸ್ಸಿನಲ್ಲಿ ಒಳಗಿನ ಒಂದು ಪ್ರತಿಭಟನೆ ತೀವ್ರಗೊಳ್ತಾ ಇದೆ. ಶಶಿ ತರೂರ್ ಅಂತವರು ಕೂಡ ಈಗ ಕಾಂಗ್ರೆಸ್ಸಿನ ವಿರುದ್ಧವಾಗಿ, ರಾಹುಲ್ ಗಾಂಧಿಯ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ಮೋದಿಯವರ ಪರವಾಗಿ ಮಾತಾಡ್ತಾ ಇದ್ದಾರೆ. ಸ್ವತಃ BJPಯೇ ಕೇರಳದ ಭವಿಷ್ಯದ ದೃಷ್ಟಿಯಿಂದ ಶಶಿ ತರೂರನ್ನು ತಮ್ಮ ತೆಕ್ಕೆಗೆ ಎಳ್ಕೊಳ್ಳಿಕ್ಕೆ ಪ್ರಯತ್ನ ನಡೆಸಿದ್ದಾರೆ. ದೆಹಲಿಯಲ್ಲಿ ಈಗಾಗಲೇ ನಿಮಗೆ ಗೊತ್ತಿದೆ, BJP ಗೆದ್ದಾಗಿದೆ. ಅತ್ಯಂತ ಸ್ಟ್ರಾಂಗು ಸಿಂಹಿಣಿ ಅವರನ್ನು CM ಪದವಿಗೆ ತಂದಾಗಿದೆ. ಯಮುನೆಯ ಶುದ್ಧೀಕರಣ ಆರಂಭ ಆಗಿದೆ. ಕೇಜ್ರಿವಾಲ್ನ ಹೆಡೆಮುರಿ ಕಟ್ಟುವ ಕೆಲಸ ಅದು ಶುರುವಾಗಿದೆ. ಹೀಗೆಲ್ಲ ಇರೋದರಿಂದ ಕಾಂಗ್ರೆಸ್ಸಿಗೆ ಭವಿಷ್ಯ ಬಹಳ ಕಡಿಮೆ ಅನ್ನುವಂಥ ತೀರ್ಮಾನಕ್ಕೆ ಕಾಂಗ್ರೆಸ್ಸಿಗರಿಗೆ ಬಂದ ಹಾಗೆ ಕಾಣುತ್ತೆ. ಇಲ್ಲದಿದ್ದರೆ ಶಶಿ ತರೂರ್ ಅಂಥವರು ಅಂಥ ಮಾತನಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ವಾತಾವರಣದಲ್ಲಿ DK ಶಿಯವರ ದುಬೈ ಪ್ರವಾಸ, ಅದು ಅವರ CM ಆಗುವ ಕನಸಿನ ಮಹಾಪ್ರಯಾಣ. ಅಲ್ಲಿ ಅವರು ಸ್ಟ್ರಾಟಜಿ ಮಾಡಲಿಕ್ಕೇ ಸ್ಟ್ರಾಟಜಿಸ್ಟನ್ನು ಅಲ್ಲಿ ಕೂಡಿಸಿದ್ದಾರೆ. ಅವರು 1 ವಾರದಿಂದ ಅದರ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ DK ಶಿಯವರು ಹೋಗಿ ಈಗ ಜಾಯ್ನ್ ಆದರು. ಅವರಿಗೆ ಮತ್ತೆ ಬಂದು ಹೈಕಮಾಂಡನ್ನು ಭೇಟಿ ಆಗ್ತಾರೆ. ಆ ಭೇಟಿ ನಿರ್ಣಾಯಕ. ಸಿದ್ದು ಮಣ ಅಥವಾ ಇವರ ಈ ಕಾಂಗ್ರೆಸ್ಸಿನ ಈ ರಿಜಿಡ್ನೆಸ್ಸು ಇದೇ ಥರ ಮುಂದುವರೆದದ್ದೇ ಹೋದಾದರೆ BJPಯತ್ತ DK ಶಿವಕುಮಾರ್ ಪಾದ ಬೆಳೆಸೋದು ನೋ ಡೌಟ್ 100% ಸತ್ಯ. BJP JDS DK ಶಿಯವರ ಬಣ ಸೇರಿ ಸರ್ಕಾರ ರಚನೆ ಆಗತ್ತೆ. ಮಹಾರಾಷ್ಟ್ರದ ಇಡೀದಾದಂಥ ರಾಜಕೀಯ ವಿಪ್ಲವ ಇಲ್ಲಿ ಅದು ಪುನರಾವರ್ತನೆ ಆಗುತ್ತೆ. ಮತ್ತು DK ಶಿಯವರು ಮುಖ್ಯಮಂತ್ರಿ ಆಗುವುದರದ ಬಗ್ಗೆ ಯಾವುದೇ ಸಂದೇಹ ಬೇಡ. ಐದರ್ ಕಾಂಗ್ರೆಸ್ನಲ್ಲಿ ಆಗಬೇಕವರು, ಆ ಭರವಸೆ ಬಹಳ ಕ್ಷೀಣ. ಅದಲ್ಲದೆ ಇದ್ದರೆ ಅವರು BJPಗೆ ಹೋಗೋದು 100% ಖಚಿತ. ಇದರ ಮಧ್ಯೆ ವಿಶೇಷವಾಗಿ ಯೋಗಿ ಆದಿತ್ಯನಾಥ್
ಡಿ ಕೆ ಶಿ ಅವರನ್ನು ಕರೆದು ಮಾತಾಡಿದ್ದಾರೆ ಅಥವಾ ಮಾತಿಗೆ ಕರೆದಿದ್ದಾರೆ ಅನ್ನುವಂಥ ಒಂದು ಸುದ್ದಿಯು ಬಹಳ ಗಟ್ಟಿಯಾಗಿ ಹರಿದಾಡ್ತಾ ಇದೆ. ಹೀಗಾಗಿ ದುಬೈ ಪ್ರವಾಸ ಇದೆಯಲ್ಲ, ಅದು ಮುಖ್ಯಮಂತ್ರಿ ಪದವಿಯ ಕನಸಿನ ಸಾಕಾರದ ಪ್ರಯಾಣ. ಅದು ಸುಖ ಸುಮ್ಮನೆ ಹೋಗಿ ಕೂತದ್ದು ಅಲ್ಲ. ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು. ಒಂದು ಮೇಘಾ ಆಪರೇಷನ್ನಿನ ಅಖಾಡ ಎಲ್ಲಿ ಅಂತಂದರೆ ಅದು ದುಬಾಯಿ. ಅದರ ಸೂತ್ರಧಾರ ಯಾರು? ಡಿ ಕೆ ಶಿ ಅವರು. ಅದರ ನಿರ್ವಹಣೆ ಮಾಡುವಂಥ ಮಾಸ್ಟರ್ ಮೈಂಡ್ ಯಾವುದು? ಸಿ ಪಿ ಯೋಗೇಶ್ವರ್. ನೆನಪಿಡಿ, ಈ ರೀತಿಯ ಒಂದು ಅತ್ಯದ್ಭುತವಾದಂಥ, ಯಾರು ಊಹಿಸಲಾರದ ಒಂದು ಸ್ಥಿತಿಯಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಈ ಕಾರ್ಯಾಚರಣೆ ನಡೀತಾ ಇದೆ. ಕೊನೆಗೂ ನಾವು ಭಾವಿಸಬೇಕಾದ್ದೇನು ಅಂದರೆ, ಡಿ ಕೆ ಶಿ ಅವರು ಅಂದುಕೊಂಡದ್ದನ್ನು ಪಡ್ಕೊಳ್ತಾರೆ. ಹಠವಾದಿ ರಾಜಕಾರಣಿ. ಆದರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಅತ್ಯಂತ ಸಂಯಮದಿಂದ, ಅತ್ಯಂತ ಮುತ್ಸದ್ದಿತನದಿಂದ ಮತ್ತು ಜಾಣತನದಿಂದ ಅವರು ಮಾತಾಡ್ತಾ ಇದ್ದಾರೆ. ಎಲ್ಲಿಯೂ ದುಡುಕ್ತಾ ಇಲ್ಲ, ಎಲ್ಲಿಯೂ ಎಕ್ಸೈಟ್ ಆಗ್ತಾ ಇಲ್ಲ. ಕಾರಣ ಏನು? ಅವರು ಕರೆಕ್ಟ್ ಆದಂಥ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ. ಆ ಪ್ಲ್ಯಾನ್ ಪ್ರಕಾರ ಹೋಗ್ತಾ ಇದ್ದಾರೆ. ಈ ದುಬೈನ ಪ್ರಯಾಣ ಅದು ಅತ್ಯಂತ ಆತ್ಯಂತಿಕವಾದದ್ದು ಮತ್ತು ಅಷ್ಟೇ ನಿರ್ಣಯಾತ್ಮಕವಾದಂಥ ಪ್ರಯಾಣ. ಮುಖ್ಯಮಂತ್ರಿ ಕುರ್ಚಿಯ ಒಂದು ಪ್ರಯಾಣದಲ್ಲಿ ಅವರು ಅತ್ಯಂತ ಆ ಕುರ್ಚಿಗೆ ಸನಿಹದಲ್ಲಿ ಬಂದು ನಿಂತಿದ್ದಾರೆ ಮತ್ತು ಅವರು ಭವಿಷ್ಯದ ಒಂದು ಮುಖ್ಯಮಂತ್ರಿಯಾಗಿ ಕರ್ನಾಟಕದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅನ್ನೋದರ ಬಗ್ಗೆ ಯಾವ ಸಂಶಯವೂ ಬೇಡ. ಅದು ಶುದ್ಧಾಂಗ ಸತ್ಯ. ನಮಸ್ತೆ.